ಒಂದು ವ್ಯಕ್ತಿತ್ವ ನಮ್ಮ ಜೊತೆಗಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಶ್ರೀ ಸತ್ಯನಾರಾಯಣ ಮತ್ತು ಶ್ರೀಮತಿ ಪ್ರಮೀಳಾ ದಂಪತಿಗಳ ಪುತ್ರನಾಗಿ ಜನಿಸಿ ಬೆಂಗಳೂರಿನಲ್ಲಿ BVSc ಪದವಿ ಮುಗಿಸಿ ಹರಿಯಾಣದಲ್ಲಿ NVSc ಮತ್ತು PhD ಮುಗಿಸಿ ಕತಗಾಲ್ನಲ್ಲಿ ಪಶು ವೈದ್ಯರಾಗಿ 2018ರಿಂದ ಇಲ್ಲಿಯವರೆಗೂ ಹಗಲು ರಾತ್ರಿ ಎನ್ನದೆ ಮಳೆ ಚಳಿ ಬಿಸಿಲು ಎನ್ನದೆ ಕರೆ ಮಾಡಿದ ತಕ್ಷಣದಲ್ಲಿ ಸ್ಪಂದಿಸುವ ಸವ್ಯಸಾಚಿ ಗಣ್ಯರತ್ನ ಅವರನ್ನು ಪರಿಚಯಿಸಲಿಕ್ಕೆ, ಅವರನ್ನು ಸನ್ಮಾನಿಸಲಿಕ್ಕೆ ಇಂದು ಹೆಮ್ಮೆ ಅನಿಸ್ತಾ ಇದೆ. ಕೊರೋನಾ ಬೆನ್ನಲ್ಲೇ ಗೋಸಂಕುಲಕ್ಕೆ ಬಾಧಿಸಿದ ಮಹಾಮಾರಿ ಲಿಂಪಿಸ್ಕಿನ್ ರೋಗದ ವಿರುದ್ಧ ಅಕ್ಷರಶಃ ಸೈನಿಕರಂತೆ ಹೋರಾಡಿ ಅದೆಷ್ಟೋ ಗೋಸಂಕುಲವನ್ನು ಉಳಿಸಿದ ಆಪದ್ಬಾಂಧವ ಇವರು ಮತ್ತು ಇವರ ಸಿಬ್ಬಂದಿ ತಂಡದವರು. ಇಷ್ಟೇ ಅಲ್ಲ, ಗೋವುಗಳ ಗಂಭೀರ ಅನಾರೋಗ್ಯದಲ್ಲಿ ಅನಿವಾರ್ಯತೆ ಬಂದಾಗ 35ಕ್ಕೂ ಹೆಚ್ಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ವಿಶೇಷತೆ ಅಂದರೆ 35ರಲ್ಲಿ ಒಂದೇ ಒಂದು ಗೋವಿನ ಚಿಕಿತ್ಸೆಯೂ ಕೂಡ ವಿಫಲವಾಗಿಲ್ಲ. ಇಂದಿಗೂ ಆ ಗೋವುಗಳು ಮರಳಿ ಪುನರ್ಜನ್ಮ ಪಡೆದಿವೆ. ಅಂತಹ ಒಂದು ವ್ಯಕ್ತಿತ್ವ. ಅಷ್ಟೇ ಅಲ್ಲ, ಯುವ ವಿಜ್ಞಾನಿ ಪ್ರಶಸ್ತಿ ಪಡೆದಂಥವರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಚಂದಾವರದ ಒಂದು ಆಕಳಿಗೆ ಮೂತ್ರಕೋಶದಲ್ಲಿ ಕಲ್ಲಾಗಿತ್ತಂತೆ. ಬಹಳ ಕ್ಲಿಷ್ಟಕರವಾದಂಥ ಶಸ್ತ್ರಕ್ರಿಯೆ ಅದು. ಅಂತಹ ಶಸ್ತ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಗೋವು ಇನ್ನೂ ಕೂಡ ಚೆನ್ನಾಗಿ ಇದೆ ಅನ್ನುವಂಥದ್ದು, ಯಾವುದೇ ತೊಂದರೆ ಇಲ್ಲದೆ ಬದುಕ್ತಾ ಇದೆ, ಸಂತೋಷವನ್ನು ಅನುಭವಿಸ್ತಾ ಇದೆ ಅನ್ನುವಂಥದ್ದು. ಇಂತಹ ಒಬ್ಬ ಗೋ ಸೇವಕರಿಗೆ, ಗೋ ಪ್ರೇಮಿಗಳಿಗೆ ನಾವು ಸಮಿತಿಯ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ಸರ್, ಧನ್ಯವಾದಗಳು ನಿಮಗೆ. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀ ಭರತ್ ಕುಮಾರ್ ಅವರ ಒಂದೆರಡು ನುಡಿಗಳಿಗಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಈ ಆಲೆಮನೆ ಹಬ್ಬಕ್ಕೆ ಬಂದಂಥ ಎಲ್ಲರಿಗೂ ಒಂದೆರಡು ಸಮರ್ಪಿಸ್ತಾ, ಮುಖ್ಯವಾಗಿ ಈ ಮಕ್ಕಳ ಸಂತೆ ಏನಿದೆ ತುಂಬ ಒಳ್ಳೆಯ ಕಾರ್ಯಕ್ರಮ. ಈಗ ನಿನ್ನೆ ಮಾತ್ರ ನಾವು ಗದಗಿಂದ ವಾಪಸ್ ಹಿಂದಿರುಗುವಾಗ ನಾವು ಮತ್ತು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಹಿಂಗೆ ಮಾತಾಡ್ತಾ ಇದ್ವಿ. ಈಗಿರೋ ಪಾಪ್ಯುಲೇಷನ್ನು, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಕೆಲಸ ಕಮ್ಮಿ ಆಗ್ತಾ ಇದೆ, ನಮ್ಮ ದನದ ಪಾಪ್ಯುಲೇಷನ್ನು ಕಮ್ಮಿ ಆಗ್ತಾಯಿದೆ. ಈಗ ಉತ್ತರ ಕನ್ನಡ ಹೇಗಿದೆ ಅಂದರೆ, ವಿ ಆರ್ ನಾಟ್ ಸೆಲ್ಫ್ ಸಫಿಷಿಯೆಂಟ್. ನಮಗೆ ಬೇಕಾದ ಹಾಲು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬೇರೆ ಜಿಲ್ಲೆಯಿಂದ ಬರ್ತಾ ಇದೆ ಹಾಲು. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಇಂಥ ಟೈಮಲ್ಲಿ ನಮಗೆ ಬೆಳೀತಾ ಇರೋ ಪಾಪ್ಯುಲೇಷನ್ಗೆ ನಮಗೆ ಉದ್ಯೋಗ ಹೇಗೆ ಅಂತ ಸಿಕ್ಕಾಪಟ್ಟೆ ಒಂದು ವಿಚಾರ ಮಾತಾಡಿಕೊಂಡೇ ಬಂದ್ವಿ ನಾವು ವಾಪಸ್ ಬರಬೇಕಾದ್ರೆ. ಅಂಥ ಟೈಮಲ್ಲಿ ಮಕ್ಕಳ ಸಂತೆ ಒಂದು ನೋಡಿ ಒಂದು ವ್ಯವಹಾರ ಜ್ಞಾನ ಬರ್ತಾ ಇದೆ ಅವ್ರಿಗೆ ಅಂತ ಹೇಳಿದ್ರೆ ಇದು ಒಳ್ಳೆಯ ಯೋಚನೆ ಆಗಿದೆ. ಹಾಗೆ ನಮ್ಮ ಮನೆ, ನಮ್ಮ ಮಕ್ಕಳಿಗೆ ನಾವು ಈಗ ಯಾರಾದರೂ ಪೇರೆಂಟ್ಸ್ ಅಥವಾ ಯಾರಾದರೂ ಟೀಚರ್ಸ್ ಯಾರಾದಿದ್ದರೆ ಅವರು ತಮ್ಮ ಸ್ಟೂಡೆಂಟ್ಸ್ಗೂ ಸಹ ಹೆಚ್ಚಾಗಿ ವ್ಯವಹಾರ ಜ್ಞಾನವನ್ನು ಕಲಿಸ್ಕೊಡ್ಬೇಕು. ನಾರ್ಮಲ್ ಈಗ ಸೈನ್ಸು, ಮ್ಯಾಥ್ಸು ಇದಷ್ಟೇ ಸಾಕಾಗೋದಿಲ್ಲ. ನಾವು ಹೇಗೆ ಬದುಕಬೇಕು, ಈಗ ನಮ್ಮಲ್ಲಿ ಎಷ್ಟೋ ದುಡ್ಡು ಬಂತು, ಎಷ್ಟು ಸೇವಿಂಗ್ಸ್ ಮಾಡಬೇಕು, ಮತ್ತು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಈ ಥರ ವಿಚಾರಗಳನ್ನು ಹೇಳ್ಕೊಡ್ಬೇಕಾಗತ್ತೆ. ನನಗೆ ಇಲ್ಲಿ ಒಬ್ಬ ಗೆಸ್ಟಾಗಿ ಕರೆದಂಥ ನಮ್ಮ ವಿವೇಕ್ ಭಟ್ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತಾ, ವಿವೇಕ್ ಭಟ್ ಅವರು ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ದನಕ್ಕೆ ಆರಾಮಿಲ್ಲ ಅಂತ ಹೇಳಿದ್ರೆ ಒಂದು ಸರಿ ಮಾತ್ರ ಹೇಳಿ ಸುಮ್ಮನಾಗೋದಿಲ್ಲ. ನಾ ಇಲ್ಲಿ ಬರುವ ತನಕನೂ ಸುಮಾರು ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ನಾನೆಲ್ಲ ಹೊಟ್ಟಿದ್ದೀನಿ ಅಂತ ಹೇಳಿ ಕಟ್ ಮಾಡಿರ್ತೆ, ಇಲ್ಲಿ ಬರೋಷ್ಟೊತ್ತಿಗೆ 2-3 ಮಿಸ್ ಕಾಲ್ ಇರುತ್ತೆ ಅವ್ರಿಗೆ. ಅಷ್ಟು ಕಾಳಜಿ ಇದೆ ಅವರಿಗೆ. ಅವರು ಹೀಗೆ ಒಳ್ಳೆ ಕೆಲಸವನ್ನು ಮುಂದುವರಿಸ್ತಾ ಹೋಗಿ ಅಂತೇಳಿ ಹೇಳ್ತೀನಿ. ನಮಗೆ ಯಾಕೆ ನಾವು ಸೆಲ್ಫ್ ಸಫಿಷಿಯೆಂಟ್ ಇಲ್ಲ, ಯಾಕೆ ನಮಗೆ ಉತ್ತರ ಕನ್ನಡಕ್ಕೆ ಬೇಕಾದಂಥ ಹಾಲು ನಾವು ಬೇರೆ ಜಿಲ್ಲೆಗಳಿಂದ ಬರ್ತಾ ಇದೆ ನಮಗೆ? ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಫೀಮೇಲ್ ಪಾಪ್ಯುಲೇಷನ್ ಕಮ್ಮಿ ಇದೆ, ಆಯಿತಾ. ಅದು ಹೇಗೆ ಅಂತ ಹೇಳಿದ್ರೆ, ಮಲ್ನಾಡ್ ಗಿಡ್ಡ ತಳಿಗಳಲ್ಲಿಯೇ ಈಗ ಗೋಶಾಲೆಯಲ್ಲಿ ಚೆನ್ನಾಗಿ ಬೆಳೆಸ್ತಾ ಇರ್ಬೋದು. ಈಗ ರೈತರ ಮನೆಯಲ್ಲಿರುತ್ತೆ, ಅದು ಒಂದು ಅಥವಾ 2 ತಿಂಗಳು ಕರು ಹಾಕಿದ 1-2 ಅಥವಾ 2 ತಿಂಗಳು ಮಾತ್ರ ಹಾಲು ಕೊಡುತ್ತೆ. ಎಷ್ಟು ಕೊಡುತ್ತೆ? 1 ಸೇರು ಹಾಲು, 1-2 ತಿಂಗಳಾದಮೇಲೆ 1 ಲೋಟ ಹಾಲು. ಈಗ ಪರಿಸ್ಥಿತಿ ಇದ್ದಾಗ ನಮಗೆ ಹಾಲು ಅನ್ನೋದು ಕಮ್ಮಿ ಆಗೇ ಆಗುತ್ತೆ, ಬೇರೆ ಡಿಸ್ಟ್ರಿಕ್ಸಿಂದ ಬರೋದೇ ಆಗುತ್ತೆ. ಏನು ಮಾಡಬೇಕು ನಾವು ಇದಕ್ಕೆ? ಆಯಿತಾ, ಬೇರೆ ತಳಿಗಳಿವೆ ನಮ್ಮ ಕರ್ನಾಟಕದಲ್ಲೇ, ಬೇರೆ ತಳಿಗಳನ್ನು ಸಹ ಬೆಳೆಸ್ಬೋದು. ಮಲ್ನಾಡ್ ಗಿಡ್ಡ ಇಲ್ಲಿ ಇರುತ್ತದೆ, ಆ ಜೊತೆಗೆ ಗಿರ್ ಆಯಿತು ಅಥವಾ ಹಳ್ಳಿಕಾರ ಆಯಿತು, ಕಿಲಾರಿ ಆಯಿತು,
ಈ ಥರ ಬ್ರೀಡ್ಸನ್ನು ನಾವು ಬೆಳೆಸಬೇಕಾಗತ್ತೆ ಆಯಿತಾ. ಇದ್ರ ಬಗ್ಗೆ ಜನರೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಕಡೆಗೆ ಈ ನಿಮ್ಮಲ್ಲಿ ಕೆಲವೊಬ್ಬರು ಜರ್ಸಿ ದನವನ್ನು ಸಾಕಿರ್ಬೋದು ಆಯಿತಾ. ಜರ್ಸಿ ದನನ ಸಾಕಿ ಮಲ್ನಾಡ್ ಗಿಡ್ಡನ್ನು ಅಂದರೆ ಹಾಲು ಕಮ್ಮಿ ಅಂತೇಳಿ ಅದನ್ನು ಮರ್ತಿರ್ಬೋದು. ಬಟ್ ಜರ್ಸಿ ದನಕ್ಕೆ ನಿಮಗೆಲ್ಲ ಗೊತ್ತಿದ್ದಂಗೆ ಶೀಕ್ ಜಾಸ್ತಿ ಆಯಿತಾ. ಡಾಕ್ಟ್ರು ಬರ್ತಾ ಇರಬೇಕು ಅದಕ್ಕೆ. ಅದು ಕೊಡೋ ಹಾಲಲ್ಲಿ ಎಷ್ಟು ದುಡ್ಡು ಬರುತ್ತೋ ಆ ದುಡ್ಡೆಲ್ಲ ಅದಕ್ಕೆ ಚಿಕಿತ್ಸೆಗೆ ಹೋಗುತ್ತೆ ಆಯಿತಾ. ನೀವು ಏನು ಮಾಡಬೇಕು ಅಂದರೆ ಆಲ್ಟರ್ನೇಟಿಂಗ್ F1 F2 ಜನ್ರೇಷನಲ್ಲಿ ನೀವೀಗ ಜರ್ಸಿ ದನವಿಗೆ ಮಲ್ನಾಡ್ ಗಿಡ್ಡ ಇಂಜೆಕ್ಷನ್ ಮಾಡಿಸ್ಬೇಕು. ಅದು ಹುಟ್ಟೋದೇನಿರುತ್ತಲ್ಲ ಅದಕ್ಕೆ F1 ಜನ್ರೇಷನ್ಗೆ 50% ಇರುತ್ತೆ. ಅಂದರೆ ಮಲ್ನಾಡ್ ಗಿಡ್ಡ ತಳಿ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸು ಇರುತ್ತೆ, ಜರ್ಸಿಗೆ ಹಾಲು ಕೊಡೋಂಥ ಕ್ಯಾರೆಕ್ಟರಿಸ್ಟಿಕ್ಸು ಇರುತ್ತೆ. ಮಲ್ನಾಡ್ ಗಿಡ್ಡ ಇಲ್ಲಿ ರೆಸಿಸ್ಟೆನ್ಸು, ಇಲ್ಲಿ ಟೆಂಪರೇಚರ್ಗೆ ಮತ್ತು ಇಲ್ಲಿ ಟಿಕ್ಸ್ ಇರುತ್ತಲ್ಲ, ಉಣಗು ಇದೆಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ರೆಸಿಸ್ಟೆನ್ಸ್ ಇರ್ತವೆ ಆಯಿತಾ. ಈ ಟ್ರೇಟ್ಸು ಬರುತ್ತೆ ಅದಕ್ಕೆ. ಅದ್ರ ಜೊತೆಗೆ ಹಾಲು ಹೆಚ್ಚು ಉತ್ಪನ್ನ ಮಾಡೋ ಟ್ರೇಟ್ಸು ಬರುತ್ತೆ, ಮತ್ತು ಹಾಲು ಸ್ವಲ್ಪ ದಪ್ಪ ಇರ್ತದೆ. ಈ ಥರದ ವಿಚಾರ ಮಾಡಬೇಕಾಗತ್ತೆ. ಮತ್ತು F2 ಜನ್ರೇಷನ್ಗೂ ನೀವು ಮಲ್ನಾಡ್ ಗಿಡ್ಡನೇ ಕೊಡಿಸ್ಬೋದು. ಕಡೆಗೆ ನೆಕ್ಸ್ಟ್ ಜನ್ರೇಷನ್ ಬೇಕಾದ್ರೆ ನೀವು ಜರ್ಸಿ ಕೊಡಿಸ್ಬೋದು. ಈ ಥರ ವಿಚಾರ ಮಾಡಬೇಕಾಗತ್ತೆ. ಮತ್ತು ನಮಗೆ ಎಲ್ಲರಿಗೂ ಗೊತ್ತಿದ ಹಾಗೆ ದನವನ್ನು ಸಾಕಿರೋರು ಎಲ್ಲರಿಗೂ ಗೊತ್ತಿರುತ್ತೆ ಇದು. ನಾವು ದನ ಸಾಕಾಣಿಕೆ ಕಮ್ಮಿ ಮಾಡ್ತಾಯಿದ್ದೀವಿ. ಒಂದು ಮುಖ್ಯವಾಗಿ ಹುಲ್ಲಿಲ್ಲ ನಮ್ಮಲ್ಲಿ ಆಯಿತಾ. ಮತ್ತೊಂದು ಹಿಂಡಿ ಕಾಸ್ಟು ಹೆಚ್ಚಾಗಿದೆ. ಹುಲ್ಲು ಯಾಕಿಲ್ಲ? ಯಾರು ಮಾಡ್ಕೊಂಡಿದ್ದು ಇದನ್ನು? ಹುಲ್ಲು ರೇಟ್ ಹೆಚ್ಚು ಮಾಡ್ಕೊಂಡಿದ್ದು ಯಾರು? ನಾವೇ ಮಾಡ್ಕೊಂಡಿದ್ದು. ಗದ್ದೆನ ಬಿಟ್ಟು ತೋಟ ಮಾಡಿದ್ವಿ, ಈಗ ಹುಲ್ಲು ರೇಟ್ ಹೆಚ್ಚಾಗೇ ಆಗುತ್ತೆ ಆಯಿತಾ. ನೀವು ತೋಟ ಮಾಡ್ಕೊಂಡ್ರು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಸ್ವಲ್ಪ ಗದ್ದೆಗೂ ಸ್ವಲ್ಪ ಜಾಗ ಬಿಟ್ಟಿರಬೇಕು. ಹುಲ್ಲು ರೇಟಿಂಗ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಮತ್ತೊಂದು ಹಿಂಡಿ ವಿಚಾರಕ್ಕೆ ಬಂದಾಗ VM ಜಾಲಿ ಸದ್ಗೆ ಅಂತಿದ್ದಾರೆ ಹರಿಟಾದಲ್ಲಿ. ಅವರು ಸುಮಾರು 2-3 ವರ್ಷದಿಂದ ವೆಟ್ ಕೇಕ್ ಅಂತ ಉಪಯೋಗಿಸ್ತಾ ಇದ್ದಾರೆ. ವೆಟ್ ಕೇಕ್ ಅಂದರೆ ಎಂಥದ್ದು ಇಲ್ಲ, ಇದು ಬಾರ್ಲಿ ಎಕ್ಸ್ಟ್ರಾಕ್ಟ್ ಇರುತ್ತೆ. ಬಾರ್ಲಿ ಎಕ್ಸ್ಟ್ರಾಕ್ಟು, ವೀಟ್ ಎಕ್ಸ್ಟ್ರಾಕ್ಟು ಅಂದರೆ ಹೆಂಡ ಪ್ರಿಪ್ರೇಷನ್ಗೆ ಅದು ಹೋಗುತ್ತೆ. ಅದು ಉಳಿದಿದ್ದು ಎಕ್ಸ್ಟ್ರಾಕ್ಟ್ ಇರುತ್ತಲ್ಲ ಅದನ್ನೇ ಹಿಂಡಿ ರೂಪದಲ್ಲಿ ಬರ್ತಾಯಿದೆ ಅದು. ಅವರು 3 ಇಯರ್ಸಿಂದ ಅವರಲ್ಲಿ ಜರ್ಸಿ ದನ ಒಂದು 16-18 ದನ ಇದೆ ಅವ್ರದ್ದು. ಅವ್ರೇನಿಲ್ಲ ಅಂತೇಳಿದ್ರು ಕತ್ಗಾಲ್ ಮಿಲ್ಕ್ ಸೊಸೈಟಿಗೆ ಏನಿಲ್ಲ ಅಂತೇಳಿದ್ರು 40-50 ಲೀಟರ್ ಹಾಲು ಕೊಡ್ತಾ ಇರ್ತಾರೆ ಪ್ರತಿದಿನ ಆಯಿತಾ. ಅವರು 3 ಇಯರ್ಸಿಂದ ಯೂಸ್ ಮಾಡ್ತಾರೆ, ಎಂಥದ್ರೂ ಪ್ರಾಬ್ಲಮ್ ಆಗಲಿಲ್ಲ. ಇದೇ ಉದಾಹರಣೆ ಇಟ್ಕೊಂಡು ನಾನು ಸುಮಾರು ಜನಕ್ಕೆ ಹೇಳಿದೆ. BGS ಸ್ಕೂಲ್ ಮತ್ತು ಸ್ವಾಮೀಜಿ ಟ್ರಸ್ಟ್ ಸ್ವಾಮೀಜಿ ಇದ್ದಾರಲ್ಲ ಅವ್ರಿಗೂ ಹೇಳಿದೆ. ಅವರು ಈಗ 7 ಮಂತ್ಸಿಂದ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅವ್ರ ದನಕ್ಕೆ. ಅವರಲ್ಲಿ ಒಂದು 12-13 ದನ ಇದೆ, ಅವರು ಉಪಯೋಗಿಸ್ತಾ ಇದ್ದಾರೆ. ಕಾಸ್ಟು ಸಿಕ್ಕಾಪಟ್ಟೆ ಕಮ್ಮಿ. ಮತ್ತು ಕುಮಟಾದಲ್ಲಿ ಆಶಾ ನಾಯಕ್ ಅಂತಿದ್ದಾರೆ, ಅವರು ಪ್ರೈವೇಟ್ ಗೋಶಾಲೆ ನಡೆಸ್ತಾ ಇದ್ದಾರೆ. ಅವರಲ್ಲಿ ಸುಮಾರು 25-30 ದನ ಇರಬೇಕು. ಅವರು ಉಪಯೋಗಿಸ್ತಾ ಇದ್ದಾರೆ, ಎಂಥ ತೊಂದರೆನೂ ಆಗಿಲ್ಲ ಆಯಿತಾ. ಇದು ನಿಮಗೆ ಹತ್ತಿ ಕಾಳು ಹಿಂಡಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಚೀಪ್ ಇರುತ್ತೆ ಎಲ್ಲ ಹಿಂಡಿಗಳಲ್ಲಿ. ಈ ಹತ್ತಿ ಕಾಳು ಹಿಂಡಿ ಹಾಕಿದ ಕೂಡಲೇ ಏನಾಗುತ್ತೆ ಅಂತೇಳಿದ್ರೆ ಹೀಟಿಗೆ ಬರೋದಿಲ್ಲ. ಹೀಟಿಗೆ ಬಂದರೂ 3-4 ದಿನ ನಶೆಯಲ್ಲಿ ಉಳಿಯುತ್ತೆ. ಇಂಜೆಕ್ಷನ್ ಮಾಡಿಸ್ರೆ ಕಟ್ಟೋದಿಲ್ಲ ಆಯಿತಾ. ನಿಮಗೆ 1 ತಿಂಗಳು ಇಂಜೆಕ್ಷನ್ ಮಾಡಿಸಿ ಕಟ್ಟಿಲ್ಲ ಅಂತೇಳಿದ್ರೆ ನಿಮಗೆ 1 ತಿಂಗಳಿಂದ ಹಿಂಡಿ ಎಷ್ಟು, ಹುಲ್ಲಿನ ಎಷ್ಟು ಆಯಿತಾ, ಅಷ್ಟು ಪ್ರೊಡಕ್ಟಿವಿಟಿ ಲಾಸ್ ಆಗುತ್ತೆ ನಮಗೆ ಆಯಿತಾ. ಹಂಗೇಳಿ ವಿಚಾರ ಮಾಡಬೇಕು. ಅದು ಸೈಕ್ಲೋಪ್ರೋಪೆನಾಯ್ಡ್ಸ್ ಅಂತ ಒಂದು ಕಾಂಪೊನೆಂಟ್ ಇರುತ್ತೆ ಯಾವುದರಲ್ಲಿ, ಹತ್ತಿಕಾಳು ಹಿಂಡಿಯಲ್ಲಿ. ಅದೇನು ಮಾಡುತ್ತೆ, ಈ ಸ್ಟ್ರೆಸ್ನ ಡಿಲೇ ಮಾಡುತ್ತೆ. ಒಂದು 24 ತಾಸಲ್ಲಿ ಮುಗಿಬೇಕಾಗಿದ್ದದು 3-4 ದಿನ ಆಗ್ತಾ ಇರುತ್ತೆ. ಸೊ ಈಗ ಓವ್ಯುಲೇಷನ್ನೇ ಆಗಲಿಲ್ಲ ಅಂದರೆ ನಾವು ಈ ಕಡೆಯಿಂದ ವೀರ್ಯಾಣು ಕಳಿಸಿ ಆ ಕಡೆಯಿಂದ ಅಂಡಾಣುನೇ ಬಂದಿಲ್ಲ ಅಂತೇಳಿದ್ರೆ ಭ್ರೂಣ ಫಾರ್ಮೇಷನ್ ಆಗೋದಿಲ್ಲ ಆಯಿತಾ. ಹಂಗೇಳಿ ನಾವೇನು ಮಾಡಬೇಕು, ಆದಷ್ಟು ಕಮ್ಮಿ ಮಾಡಿ ಹತ್ತಿಕಾಳು ಹಿಂಡಿ ಆಯಿತಾ. ಬೇರೆ ಕಾಂಪೊನೆಂಟ್ಸ್ ಅಂದರೆ ಈಗ ನೋಡಿ, ಹತ್ತಿಕಾಳು ಹಿಂಡಿ 50 kg ಚೀಲ ನಿಮಗೆ 2-2.5 ಸಾವಿರ ಬೀಳೋದು ಆಯಿತಾ. ಇದು ನಿಮಗೆ ವೆಟ್ ಕೇಕ್ ಅಂತ ಮಾರ್ಕೆಟಲ್ಲಿ ಬರ್ತಾಯಿದೆ. ಅದು ಬಾರ್ಲಿ ಎಕ್ಸ್ಟ್ರಾಕ್ಟ್, ಏನು ಬಾರ್ಲಿ ಈ ಥರ ಎಕ್ಸ್ಟ್ರಾಕ್ಟ್ ಏನು ಬರ್ತಾಯಿದೆ, ಅದು ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 50 kgs ನಿಮಗೆ 600 ರೂಪೀಸ್ಗೆ ಸಿಗುತ್ತೆ. ಬಟ್ ಏನಿದು ಸ್ವಲ್ಪ ಸ್ಟೋರೇಜ್ ಮಾಡ್ಕೊಬೇಕಷ್ಟೆ. ಯಾಕಂತೇಳಿದ್ರೆ ಇದು ಆಲ್ರೆಡಿ ಸ್ಲರ್ರಿ ಥರ ಇರುತ್ತೆ. ಸೊ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ, ಫಂಗಸ್ ಹಿಡಿಯೋ ಚಾನ್ಸಸ್ಸು. ನೀವೇನು ಮಾಡಬೇಕು, ಒಂದು ಏರ್ ಟೈಟ್ ಈಗ ನೀರು ಕಂಟೈನರ್ ಬರುತ್ತಲ್ಲ 50 ಲೀಟರ್ಸ್ 100 ಲೀಟರ್ಸು, ಅದು ಗ್ರೀನ್ ಕಲರ್ ವಿತ್ ಬ್ಲ್ಯಾಕ್ ಮುಚ್ಚಳ, ಅದನ್ನು ತೆಕ್ಕೊಂಡು ಕೆಳಗಡೆ ಉಪ್ಪು ಚೆಲ್ಲಿ ಚೀಲದಲ್ಲಿ ಅರ್ಧನ್ನ ಒಳಗಡೆ ಹಾಕಿ ಕಾಂಪೊನೆಂಟು, ಅದರ ಮೇಲೆ ಉಪ್ಪು ಚೆಲ್ಲಿ ಮತ್ತು ಪೂರ್ತಿ ಹಾಕಿ. ನೀವೆಷ್ಟು ತೆಕ್ಕೊಂತೀರಲ್ಲ ದಿನಕ್ಕೆ, ಒಂದು ನಿಮಗೆ 8 kg 4 kg 5 kg ಬೇಕು ಅಂದರೆ ಅಷ್ಟು ತೆಕ್ಕೊಂಡು ಉಪ್ಪು ಚೆಲ್ಲಿಬಿಟ್ಟು ಕ್ಲೋಸ್ ಮಾಡಿಬಿಡಿ ಅಷ್ಟೇ, ಏರ್ ಕಂಟೈನರ್. ಹಿಂಗೆ ಮಾಡಿದ್ರೆ ಎಂಥ ತೊಂದರೆನೂ ಆಗೋದಿಲ್ಲ ನಿಮಗೆ. ಒಂದು ಸರಿ ನಿಮಗೆ ಸ್ವಲ್ಪ ಹೊಸದಂದು ಕೂಡಲೇ ಎಲ್ಲರಿಗೂ ಅನುಮಾನ ಇರುತ್ತೆ, ಸಂಶಯ ಇರುತ್ತೆ, ಅಯ್ಯೋ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ದನಕ್ಕೆ ಅಂತ ಯೋಚನೆ ಇರುತ್ತೆ. ನಿಮ್ಗೆ ಹಂಗೆ ಅನಿಸಿದ್ರೆ ನೀವು VM ಜಾಲಿ ಸತ್ತಿಗೆ ಅವ್ರ ಮನೆಗೆ ಯಾವಾಗಾದರೂ ಹೋಗ್ಬೋದು ಹರಿಟಾದಲ್ಲಿ. ಅವ್ರು ಹೆಂಗೆ ಯೂಸ್ ಮಾಡ್ತಾಯಿದ್ದಾರೆ, ಎಷ್ಟು ಸ್ಟೋರೇಜ್ ಮಾಡ್ತಾಯಿದ್ದಾರೆ ಎಲ್ಲ ನೋಡ್ಬೋದು. ನೀವು ನೋಡಿ ಬೇಕಾದ್ರೆ ನೀವು ನಿಮ್ಮ
ದನಗಳಿಗೆ ಕೊಡ್ಬೋದಾ ಇಲ್ಲ ಅಂತ ವಿಚಾರ ಮಾಡಿ. ಇದೊಂದಾಯಿತು. ನಾವು ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ಇನ್ಕ್ಲೂಡ್ ಮಾಡಿದ್ರೇ ನಾವು ಈಗ ಬೆಳೀತಾ ಇರೋ ಕಾಸ್ಟನ್ನು ರೆಡ್ಯೂಸ್ ಮಾಡಿಕೊಂಡು ದನಗಳನ್ನ ಹೈನುಗಾರಿಕೆ ಮಾಡೋ ಸಾಧ್ಯತೆ ಇದೆ, ಆಯಿತಾ. ಮತ್ತೊಂದೇನು, ಗಂಡು ಕರುಗಳೇ ಹೆಚ್ಚಾಗ್ತಾಯಿದೆ ನಮ್ಮಲ್ಲಿ. ಹೆಣ್ಣು ಗಂಡು 50-50% ಅಂದ್ಕೊಂಡೇ ಹೋಗಬೇಕು, ಬಟ್ ಗಂಡುಗರನ್ನು ಹೆಚ್ಚಾಗ್ತಾಯಿದೆ. ಈಗ ಇಂಥ ಟೈಮಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಒಂದು ಸೆಕ್ಸಿಡ್ ಸೆಮೆನ್ ಅಂತ ಬೇಕಾಗತ್ತೆ, ಆಯಿತಾ. ಈಗ ಒಂದು 3 years ಬ್ಯಾಕು ಗೌರ್ಮೆಂಟ್ ವತಿಯಿಂದ ಸೆಕ್ಸಿಡ್ ಸೆಮೆನ್ ಬಂದಿತ್ತು, ಆಯಿತಾ. ಹೆಣ್ಣುಗರು ಹಾಕೋ ವೀರ್ಯ ಕಡ್ಡಿನೇ ಬಂದಿತ್ತು, ಆಯಿತಾ. ಅದು ಸಬ್ಸಿಡೈಸ್ಡ್ ಅಮೌಂಟಲ್ಲಿ ಬಂದಿತ್ತು, 300-350 ರೂಪಾಯಿ ಇತ್ತು ಒಂದು ಕಡ್ಡಿಗೆ, ಆಯಿತಾ. ನಮ್ಮ ಇಲಾಖೆ ಅಂದರೆ ನಮ್ಮ ವೆಟರ್ನರಿ ಡಿಸ್ಪೆನ್ಸರಿ ಕತೆಗಾಲ್ಗೆ 20 ಕಡ್ಡಿ ಕೊಟ್ಟಿದ್ರು ಟೆಸ್ಟ್ ಮಾಡಲಿಕ್ಕೆ ಅಂತೇಳಿ. 20ರಲ್ಲಿ 6 ಕರು ಹುಟ್ಟಿತು. 2020ದಲ್ಲಿ 6 ಕರು ಹುಟ್ಟಿದೆ, ಆಯಿತಾ. ಅದರಲ್ಲಿ ಒಂದು ಅವಳಿ ಜವಳಿ, ಎಲ್ಲವೂ ಹೆಣ್ಣೆ ಹುಟ್ಟಿದೆ, ಚೆನ್ನಾಗೇ ಬಂದಿದೆ ಎಲ್ಲವೂ, ಆಯಿತಾ. ಅದನ್ನೇನು ಮಾಡಿದ್ರು ಈಗ ಗೌರ್ಮೆಂಟು ಒಳ್ಳೆ ಸ್ಕೀಮ್ನ KMFಗೆ ಕೊಟ್ಬಿಟ್ರು. KMF ಅವರು ಮಾಡ್ತಾಯಿದ್ದಾರೆ ಈಗ. ಬಟ್ ನಮ್ಮ ಉತ್ತರ ಕನ್ನಡ ದುರದೃಷ್ಟ ಏನಂತೇಳಿದ್ರೆ, ಉತ್ತರ ಕನ್ನಡದಲ್ಲಿ KMF ಇಲ್ಲ. ಹಂಗೇಳಿ ಈಗ ಬೇರೆ ಡಿಸ್ಟ್ರಿಕ್ಸ್ ಎಲ್ಲ ಉಪಯೋಗ ಪಡ್ಕೊತಾ ಇದೆ. ಬೇರೆ ಡಿಸ್ಟ್ರಿಕ್ಸಲ್ಲೆಲ್ಲ KMF ಇನ್ಸಮ್ನೇಟರ್ಸ್ ಫೋನ್ ಮಾಡಿದ್ರೆ ಹೋಗಿ ಇದನ್ನು 300 ರೂಪಾಯಿಗೆ ಹಾಕಿ ಬರ್ತಾ ಇದ್ದಾರೆ. ನಮ್ಮ ದುರದೃಷ್ಟ ನೋಡಿ, ಉತ್ತರ ಕನ್ನಡದ್ದು KMF ಇನ್ಸಮ್ನೇಟರ್ಸೇ ಇಲ್ಲ, ಇಲ್ಲಿ ಯಾರೂ ಇಲ್ಲ, ಆಯಿತಾ. ಹಂಗೇಳಿ ಅದು ನಮಗೆ ದುರದೃಷ್ಟ ಆಗಿದೆ. ಮತ್ತು ಇದು ಸರ್ಕಾರಕ್ಕೆ ಹೆಂಗೆ ಹೋಗಬೇಕು, ಜನರಿಂದ ಹೋಗಬೇಕು. ನಮಗೊಂದು ರಿಕ್ವೈರ್ಮೆಂಟ್ ಇದೆ ಅಂಥೇಳಿ, ನಮಗೆ ಮಲ್ನಾಡು ಗಿಡ್ಡ ಹೆಣ್ಣುಗರ ಹುಟ್ಟಂಥ ಕಡ್ಡಿ ಬೇಕು ಅಂತ ಜನರಿಂದ ರಿಕ್ವೈರ್ಮೆಂಟ್ ಹೋದರೆ ಪ್ರೊವೈಡ್ ಮಾಡ್ತಾರೆ, ಆಯಿತಾ. ಇದೊಂದು ಒಂದು ಸಮ್ಯತನೇ ನೀವು ಎಲ್ಲ ಒಂದು ವಿಚಾರ ಮಾಡಿ ಗೌರ್ಮೆಂಟ್ಗೆ ಒಂದು ಮನವಿ ಕೊಟ್ಕೊಬೇಕಾಗತ್ತೆ. ಈ ಹಳೆಮನೆ ಹಬ್ಬಕ್ಕೆ ನಾನು ಇನ್ವೈಟ್ ಮಾಡಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ.